ಆದಂತ ಮುಖ್ಯ ಗುರುಗಳು, ಅತಿಥಿಗಳು ಹಾಗೂ ನನ್ನ ಎಲ್ಲ ಶಿಕ್ಷಕಿಯರಿಗೂ ಮತ್ತು ನನ್ನ ಸಹೋದರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಕೂಡ 2024-25ನೇ ಸಾಲಿನ ವಿದ್ಯಾರ್ಥಿನಿ, ಆದರೆ ಹಳೆಯ ವಿದ್ಯಾರ್ಥಿನಿ ಅಲ್ಲ. ಯಾವಾಗಲೂ ನಾವು ಇದೇ ಶಾಲೆ ವಿದ್ಯಾರ್ಥಿನಿಯಾಗಿರೋಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಈ ಶಾಲೆಯಲ್ಲಿ ಪಡೆದಂತ ಅನುಭವ ಇಲ್ಲಿ ಕಳೆದಂತ ಸಮಯಗಳು ಯಾವಾಗೂ ನಮಗೆ ಸಿಗಲ್ಲ. ನಾವೇನ್ ಕೊಟ್ರು ಬರದೇ ಇರೋ ನೆನಪು ಅಂದ್ರೆ ನಮ್ದು ಹೈಸ್ಕೂಲ್ ನೆನಪು. ನಾವಂತಲ್ಲ, ಹೈಸ್ಕೂಲಲ್ಲಿ ನೀವೇನ್ ಅನ್ಭವಿಸ್ತೀರಿ ಅದೇ ನಿಮ್ ಜೀವನ ತುಂಬಾ ಕಾಡೋ ನೆನಪು ಅಂದ್ರೆ ಅದ ಅನ್ಸುತ್ತ. ಎಲ್ರು ಕಲಿತೀರಿ. ಈಗ 10th ಮುಗಿಸಿ ಸ್ಕೂಲ್ ಬಿಟ್ಟು ಹೋಗ್ತೀರಿ. ನಾನು ಮೊನ್ನೆ ಸಂಡೇ ಬಂದಿದ್ದೆ. ಅವಾಗ ನಮ್ಮ ಸಿಸ್ಟರ್ಸ್ ಅಲ್ಲಿ ಕೇಳಿದೆ, ಮುಂದೆ ಎಲ್ಲ ಬೇಗಂ ಮಾಡಿರಿ, ಏನೈತಿ ಅಂತ. ಎಲ್ರು ಹೇಳಿದ್ರು ಆ ಕಾಲೇಜ್ ನೋಡ್ಬೇಕು, ಈ ಕಾಲೇಜ್ ನೋಡ್ಬೇಕು. ಒಬ್ರೊಬ್ರು ಹೇಳಿದ್ರು ಇನ್ನೂ ನೋಡಿಲ್ಲ ಅಂತ, ಮನೇಲಿ ನೋಡ್ತಾರೆ ಅಂತ. ಅದನ್ನ ಹೇಳ್ತೀನಿ. ಪಾಲಕರಿಗೂ ಏನ್ ಕೇಳ್ತೀನಿ ಅಂದ್ರ, ಯಾವ ಕಾಲೇಜ್ ಚಲೋ ಐತಿ, ಎಲ್ಲಿ ಎಷ್ಟು ಫೀ ಐತಿ ಏನು ಯೋಚನೆ ಮಾಡ್ದೆ ಮಕ್ಕಳು ಕಲೀಲಿ ಅಂತ ಆ ಕಾಲೇಜಿಗೆ ಅವ್ರು ಹಾಕ್ತಾರೆ. ಆದ್ರೆ ಇಲ್ಲಿ ನಾವು ಮೊರಾರ್ಜಿ ಶಾಲೆಯಲ್ಲಿ ಏನು ಬರೀ ಕೇವಲ ವಿದ್ಯೆ ಪಡ್ಕೊಂಡು ಬೆಳೆದಿರಲ್ಲ. ನಮ್ಗೆ ಹಚ್ಕೊಳ್ಳುವಂತ ಮನಸ್ಸುಗಳು ಬೇಕಾಗಿರ್ತಾವ. ನಮಗೆ ನೋವಾದಾಗ ಸ್ಪಂದಿಸುವಂತ ಮನಸ್ಸುಗಳು ಬೇಕಾಗಿರ್ತಾವ. ಅವನ್ನೆಲ್ಲ ಅಂದ್ಕೊಂಡು ನಾವು ಈ ವಸತಿ ಶಾಲೆಯಲ್ಲಿ ಕಳೆದಿರ್ತೀವಿ. ಆದ್ರೆ ನೀವ್ ಅನ್ಕೊಂಡಾಗ ದೊಡ್ಡ ಕಾಲೇಜ್ ಸೇರಿಸಿದಾಗ ನಮಗಲ್ಲಿ ಯಾವುದು ಸಿಗೋದಿಲ್ಲ. ಅದನ್ನ ನಿಮ್ಗೆ ಹೇಳ್ಕೊಳಕ್ಕೂ ಆಗೋದಿಲ್ಲ. ಯಾಕಂದ್ರೆ ಆ ನೆನಪು ಅಲ್ಲಿ ಯಾರು ಕೊಡೋದಿಲ್ಲ, ಆ ಸಹಕಾರ ಯಾರು ಕೊಡೋದಿಲ್ಲ. ನೀವು ಓದೋ ಮಕ್ಕಳು ಎಲ್ಲರೂ ಓದ್ತಾರ. ಪ್ರೈವೇಟ್ ಕಾಲೇಜಲ್ಲೇ ಓದ್ತಾರ, ಗೌರ್ಮೆಂಟ್ ಕಾಲೇಜಲ್ಲಿ ಓದಲ್ಲ ಅಂತಿಲ್ಲ. ಓದೋ ಮಕ್ಕಳು ಎಲ್ಲಾದ್ರೂ ಓದ್ತಾರ. ಆದ್ರೆ ಕಾಲೇಜಲ್ಲಿ ಓದೋದಕ್ಕೂ ಇಲ್ಲಿ ಓದೋದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರ, ಇಲ್ಲಿ ನಾವು ಯಾವ್ದಕ್ಕೋಸ್ಕರ ಹೋಗ್ತೀವಿ ಅಂದ್ರ ನಮ್ಮ ಟೀಚರ್ಸ್, ನಮ್ಮ ತಂದೆ ತಾಯಿ ಪ್ಲೇಸಿನಲ್ಲಿರುವಂತ ಟೀಚರ್ಸ್ ನಂಬಿಕೆಯನ್ನ ಉಳಿಸ್ಕೋಬೇಕು ಅನ್ನೋದಕ್ಕಾಗಿ ನಾವು ಓದ್ತೀವಿ. ಆದ್ರೆ ಕಾಲೇಜಲ್ಲಿ ನಾವು ಎದಕ್ಕೆ ಹೋಗ್ತೀವಿ ಅಂದ್ರ, ನಾನು ದುಡ್ಡು ಕಟ್ಟಿದೀನಿ, ನನ್ನ ದುಡ್ಡು ವೇಸ್ಟ್ ಆಗ್ಬಾರ್ದು ಅಂತ ಹೋಗ್ತೀವಿ. ಇದು ಕಾಲೇಜಲ್ಲಿರೋ ಓದೋ ಮನಸ್ಸಿಗೂ ಮತ್ತು ನಮ್ಮ ಹೈಸ್ಕೂಲಲ್ಲಿ ಓದೋ ಮನಸ್ಸಿಗಿರೋ ವ್ಯತ್ಯಾಸ. ಯಾಕಂದ್ರೆ ನಾವು ಹೈಸ್ಕೂಲಲ್ಲಿ ನಮ್ಮ ತಂದೆ ತಾಯಿ ಅದಾರ, ಯಾರು ನನಗೆ ಗೊತ್ತಿಲ್ಲ. ಬಟ್ ನಾನು ಇಲ್ಲಿದ್ದಾಗ ನಮ್ಮ ತಂದೆ ತಾಯಿ ನನ್ಗೆ ವಸ್ತು ಆಗಿಲ್ಲ. ಅವರೇ ಸ್ವತಃ ಬಂದು ಮನಿ ಬಾ ಅಂತ ಕರೆದ್ರೆ ನನ್ಗೆ ಅಳು ಬರ್ತಿತ್ತು. ನಾನು 7th ಬಂದಾಗ ನಮ್ದು ಹಾಲಿಡೇ ಬರುತ್ತೆ 6 months ಆಗಿಂದ. ಹಾಲಿಡೇ ಬಂದಾಗ ಫೋನ್ ಹಚ್ತೀನಿ ಅಂತ ಹಿಂದಿ ಸರ್ ನನ್ಗೆ ಕರೀತಾ ಇದ್ರು. ನಾನಂದ್ರೆ ನಾ ಹೋಗಕ್ಕಿಲ್ರಿ ಮನೆಗೆ, ನೀವು ನನಗೆ ಫೋನ್ ಹಚ್ತೀರಿ ಅಂತ. ಅಷ್ಟು ಅಟ್ಯಾಚ್ಮೆಂಟ್ ಇದಿರುತ್ತೆ. ಆದ್ರೆ ನಿಮ್ಗೆ ಕಾಲೇಜಲ್ಲಿ ಏನೂ ಸಿಗಂಗಿಲ್ಲ. ಕಾಲೇಜಲ್ಲಿ ಮತ್ತೆ ನೀವು ಮುಂದೆ ಹೋಗ್ತೀನಿ ಅಂದ್ರೆ ನಿಮ್ಗೆ ಹಿಂತಡೋರೆ ಭಾಷಣ ಇರ್ತಾರೆ. ಆದ್ರೆ ಅಲ್ಲಿ ಅಷ್ಟು ಜನದಲ್ಲಿ ಯಾವ ಶಿಕ್ಷಕರು ಕೂಡ ನೀವು ಇದನ್ನ ಮಾಡ್ರಿ ನಿಮ್ ಕಡೆ ಆಗತ್ತಂತ ಗುರುತಿಸಿ ನಿಮ್ಗೆ ಸಹಕಾರ ಕೊಡೋ ಟೀಚರ್ಸ್ ಯಾರು ಇರಂಗಿಲ್ಲ. ಅವ್ರು ಎಲ್ಲಿ ಸಿಗ್ತಾರಂದ್ರೆ ನಮ್ಮ ಹೈಸ್ಕೂಲ್ಸ್ ಅಲ್ಲೇ ಸಿಗ್ತಾರ. ಅದ್ರಲ್ಲೂ ನಮ್ಮ ಜಮಲ್ದಿನಿ ಶಿಕ್ಷಕರಂತ ಶಿಕ್ಷಕರು ಎಲ್ಲೂ ಸಿಗಲ್ಲ ಅನ್ಕೋತೀನಿ ನಾನು. ಫಸ್ಟ್ ನಾನು ಏನಂದ್ರ, ಇಲ್ಲಿರೋ ಆಂಟಿಗಳಿಗೆ ಮತ್ತು ವಾರ್ಡನ್ಸರಿಗೆ ಕ್ಷಮೆ ಕೇಳಬೇಕು. ಯಾಕಂದ್ರೆ ನಾವು ಇಲ್ಲಿದ್ದಾಗ ನಾನು ಏನ್ ಮಾಡಿದ್ವಿ ಅಂದ್ರೆ, ನಾನು ಇಲ್ಲಿ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗಿದ್ದೆ. ಅವಾಗ ಇಲ್ಲಿ ಸ್ವಲ್ಪ ಊಟದಲ್ಲಿ ಒಂದು ಸಣ್ಣ ತೋಟ ಆದ್ರೆ ನಾವು ಅವ್ರ ಜೊತೆ ಜಗಳ ಮಾಡಿದ್ವಿ, ಅವರಿಗೆ ಪ್ರಶ್ನೆ ಮಾಡಿದೀವಿ. ಅವಾಗ ನಮ್ಗೆ ಏನಿತ್ತು, ಗೌರ್ಮೆಂಟ್ ಕೊಡುತ್ತಾ ನಾವು ಕೇಳ್ಬೇಕು ಅನ್ನೋ ಮೈಂಡ್. ಆಗಲಿಲ್ಲ, ನಾವು ಕೇಳಿದ್ವಿ. ಆದ್ರೆ ನಿಜವಾಗ್ಲೂ ನಾವು ಅದ್ರ ವ್ಯಾಲ್ಯೂ ಯಾವಾಗ ತಿಳ್ತೀವಿ ಅಂದ್ರೆ, ಈ ಶಾಲೆ ಬಿಟ್ಟು ಯಾವಾಗ ಮುಂದೆ ಹೋಗ್ತಿರಲ್ಲ ಅವಾಗ ಗೊತ್ತಾಗುತ್ತೆ ಇಲ್ಲಿ ನಾವು ಏನ್ ತಪ್ಪು ಮಾಡಿದೀವಿ ಮತ್ತೆ ಇಲ್ಲಿ ನಾವು ಎಂತ ಸ್ವರ್ಗ ಕಟ್ಟಿದೀವಿ ಅಂತ ನಿಮ್ಗೆ ಮುಂದೆ ಗೊತ್ತಾಗತ್ತೆ. ಏನೋ ಮಾಡ್ತಿರ್ಬೇಕು, ಇಷ್ಟು ಜನ ಮಾಡ್ತಿರ್ಬೇಕಾದ್ರೆ ಒಂದ್ ಏನೋ ಸಣ್ಣ ಗೊತ್ತಾಗತ್ತೆ. ಆಗ ಅದನ್ನೇ ಯಾವತ್ತೂ ದೊಡ್ಡ ಮಾಡ್ಬೇಡ್ರಿ. ನಾವು ಮಾಡಿರೋ ತಪ್ಪನ್ನ ನೀವು ಮಾಡ್ಬೇಡ್ರಿ ಅಂತ ಹೇಳತ್ತೀವಿ. ಇಲ್ಲಿ ಸಿಗೋಂತ ಆಂಟಿಯರ್ಸ್ ಮತ್ತೆ ವಾರ್ಡನ್ಸ್ ಅನ್ನ ಹಾಕೋರಂತ ಅವ್ರ ಮನಸ್ಸಲ್ಲಿ ಯಾವುದೇ ಭೇದ ಭಾವ ಇರಲ್ಲ. ಎಲ್ಲರೂ ನಮ್ಮ ಮಕ್ಕಳೇ ಅಂತ ತಿಳ್ಕೊಂಡಿರ್ತಾರ. ಯಾವುದೇ ಕಾರಣಕ್ಕೂ ಯಾವುದೇ ವಿಷಯನ ತುಂಬಾ ದೊಡ್ಡದಾಗಿ ತಗೋಬೇಡ್ರಿ. ಯಾಕಂದ್ರೆ ಮುಂದೆ ಈ ಶಾಲೆ ಅನ್ನದ ಋಣ ನಿಮ್ಮ ಯಾವಾಗ್ಲೂ ಇರುತ್ತೆ. ಮತ್ತೆ ಈ ಅನ್ನದ ವ್ಯಾಲ್ಯೂ ನಿಮಗ ಮುಂದೆ ಬಹಳ ಗೊತ್ತಾಗುತ್ತೆ. ಇನ್ನು ಇಲ್ಲಿ ಮೇಲಾಧಿಕಾರಿಗಳು ಅದಾರಂತ ಅಂತ ಗೊತ್ತಾಯ್ತು. ಇನ್ ಬಂದ್ಮೇಲೆ ಆ ಮೇಲಾಧಿಕಾರಿಗಳು ನಮ್ಮ ಮ್ಯಾಥ್ಸ್ ಸರ್ ಹೇಳಿದಾಗೆ ಇಲ್ಲಿ ಎಲ್ಲ ಮೇಲಾಧಿಕಾರಿಗಳು ಇಂತಹ ವಸತಿ ಶಾಲೆಗಳನ್ನ ಮಾಡಿದಾಗ ಅವರು
ಉದ್ದೇಶ ಏನಂದ್ರೆ ಎಲ್ಲಾ ವರ್ಗದ ಮಕ್ಕಳು ಮುಂದ್ ಬರ್ಲಿ, ಎಲ್ಲಾ ತರದ ಮಕ್ಕಳು ಈ ಜಗತ್ತಿನಲ್ಲಿ ಗುರುತಿಸ್ಕೊಳ್ಳಿ ಅಂತ ಅವ್ರಿಗೆ ವಸತಿ ಶಾಲೆ ಮಾಡ್ತಾರೆ. ಆದ್ರೆ ಆ ಉದ್ದೇಶನ ಇಟ್ಕೊಂಡು ಮಾಡಿರೋದು ಲಾಸ್ಟ್ ಫಲಿತಾಂಶ ಬಂದ್ಮೇಲೆ ಅವ್ರಿಗೆ ಆ ಉದ್ದೇಶ ನೆನಪಿರ್ಬೇಕು. ಅಲ್ಲಿ ಅವರು ಏನು ಕನ್ನಡ ಓದಕ್ ಬರ್ದೇ ಇರೋ ಮಕ್ಕಳನ್ನ ಪಾಸ್ ಆಗು ಟ್ರೈ ಮಾಡುವಷ್ಟು ಅವ್ರನ್ನ ಬೆಳೆಸಿರ್ತಾರೆ. ಅದು ಕೊನೆಕ್ಷನ್ದಲ್ಲಿ ಏನೋ ಒಂದು ಮಿಸ್ಟೇಕ್ ಇಲ್ಲ, ಆ ಶಿಕ್ಷಕಿ ಆ ಒಂದು ಪ್ರಯತ್ನ ಏನೋ ವಿಫಲ ಆಗಿರ್ಬೋದು, ಅದ್ರ ಕಾರಣಕ್ಕೆ ಏನೋ ಅವ್ರು ಮಿಸ್ ಮಾಡ್ಕೊಂಡಿರ್ತಾರೆ. ಆ ಕಾರಣಕ್ಕಾಗಿ ಈ ಸ್ಕೂಲಲ್ಲಿರುವಂತ ಬೋಧಕರು ಸರಿಯಾಗಿ ಕೆಲಸ ನಡೆಸ್ತಿಲ್ಲ ಅಂತ ಅನ್ನೋದು ತಪ್ಪಾಗುತ್ತೆ. ಅವ್ರ ಶ್ರಮ ಇದೆ ಅಂತ ಇಲ್ಲಿರೋ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ. ಮತ್ತೆ ನಾವು ಅವ್ರು ಕೇವಲ ಕಲಿಸ್ತಾರೆ, ಅವ್ರು ಮಾರ್ಗ ತೋರಿಸ್ತಾರಲ್ಲ, ಅವ್ರ ದಾರಿಯಲ್ಲಿ ನಾವು ಹೋಗ್ಬೇಕು. ನಾವು ಶ್ರಮ ಪಟ್ಟಾಗಿ ಅದು ನಮಗೆ ಕೈ ಸೇರುತ್ತೆ. ಇಲ್ಲಿ ನಾವು ಹೆಂಗಿರ್ತೀವಿ ಅಂದ್ರೆ, ನಾ ಇರ್ಬೇಕಾದ್ರೆ ನಮ್ಮ ಮನ್ಸಲ್ಲಿ ಹೆಂಗಿರ್ತಂದ್ರೆ ಇದು ಇನ್ನ ನಮ್ಮ ಟೆಂತ್ ಮುಂದೆ ನಾವ್ ಈಗ ಯಾಕೆ ಓದ್ಬೇಕು ಅನ್ಕೊಂಡು ನಾವು 9th ಮುಗಿಯೋವರೆಗೂ ಅಷ್ಟು ಸೀರಿಯಸ್ ಆಗಿ ಸ್ಟಡಿ ಮಾಡ್ತಿರಲ್ಲ. ಅಲ್ಲಿ ಅನ್ನ 10th ಬಂದ ಓದಕ್ ಸ್ಟಾರ್ಟ್ ಮಾಡ್ತೀವಿ. ಅಲ್ಲೇನು ಸೀರಿಯಸ್ನೆಸ್ ಇಲ್ಲ. ಅದು ಒಂದ್ ವರ್ಷದಲ್ಲಿ ಸೀರಿಯಸ್ನೆಸ್ ತಗೊಂಡು ಒಮ್ಮೆ ಸ್ಕೋರಿಂಗ್ ಇವಾಗ ಮಾರ್ಕ್ಸ್ ಕೊಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಒಂದ್ ವರ್ಷ ಅವರು ಪ್ರತಿ ವರ್ಷ ತಿರುತ್ತಿರ್ತಾರೆ. ಆದ್ರೆ ಒಂದ್ ವರ್ಷದಲ್ಲಿ ನಾವು ಶ್ರಮ ಪಟ್ರೆ ಯಾವಾಗ್ಲೂ ಶ್ರಮ ಇದ್ರೆ ನಾವು ಗೆಲುವು. ಅದಕ್ಕೆ ಅವ್ರಿಗೂ ನಮ್ಮ ಶಿಕ್ಷಕರಿಗೆ ಹೇಳೋದಂದ್ರೆ, ನೀವು ಸಹಕಾರ ಕೊಟ್ರೆ ನಮ್ಮ ಶಿಕ್ಷಕರು ನಮ್ಮ ಶಾಲೆ ಎಲ್ಲೂ ತಲೆ ಬರ್ಬೇಕಾದ ಪರಿಸ್ಥಿತಿ ಬರಂಗಿಲ್ಲ. ಅವ್ರ ತಲೆ ಬಾಗೋದು ಇಲ್ಲ. ಯಾಕಂದ್ರೆ ಆ ಶಿಕ್ಷಕರಿಗೆ ಈ ಶಾಲೆ ಬಿಡಿಸಿದ್ರೆ ಮುಂದಿನ ಶಾಲೆ ಇರುತ್ತೆ. ಅವ್ರು ನಿಮ್ಗೋಸ್ಕರ ಆಗಿ ಕಷ್ಟಪಡ್ತಿದ್ದಾರೆ. ಗೌರ್ಮೆಂಟ್ ಕಳ್ಸಿದ್ದಾರೆ ಅಂತ ಅವ್ರಿಗೆ ಕೆಲಸ ಮಾಡ್ತಿಲ್ಲ. ನಿಮ್ಗೆ ನಮ್ಮ ಮಕ್ಕಳು ಮುಂದೆ ಹೋಗ್ಲಿ, ನನ್ನ ಮಗಳು ಅಂತ ತಿಳ್ಕೊಂಡು ಅವ್ರು ನಿಮ್ಗೆ ಬೋಧನೆ ಮಾಡ್ತಿದ್ದಾರೆ. ಅದು ತಿಳ್ಕೊಂಡು ಚೆನ್ನಾಗಿ ಹೋಗ್ರಿ. ಇವಾಗ್ಲಾದ್ರೂ ನಂಗೆ ಯಾರೋ ಕೇಳಿದ್ರು ನಿಮ್ ಟೀಚರ್ಸ್ ಯಾರು, ನಿಮ್ ಟೀಚರ್ಸ್ ಹೆಸರು ಏನೋ ಕೇಳಿದ್ರೆ ನಂಗೆ ನೆನಪಾಗೋದು ನಮ್ ಜಬರ್ದಂಗೆ ಟೀಚರ್ಸ್. ಯಾಕಂದ್ರೆ ನಮ್ ಟೀಚರ್ಸ್ ಅನ್ನೋ ಮನಸ್ಥಿತಿ ಬಂದಿದೆ. ನಮಗ್ ಜಬರ್ದಂಗೆ ಟೀಚರ್ಸ್ ನೋಡಿತ್ತು, ಮತ್ತೆ ಯಾವ ಟೀಚರ್ಸ್ ನೋಡಲ್ಲ. ಇವಾಗಾದ್ರೂ ನಾ ಕಾಲೇಜಲ್ಲಿ ಹೋಗಿ ಅಂದ್ರೆ ಒಬ್ಬರು ಟೀಚರ್ಸ್ ಟೀಚರ್ಸ್ ಅಷ್ಟೇ. ಯಾಕಂದ್ರೆ ಯಾರು ನಮ್ ಜೊತೆ ಇಷ್ಟ ಹಚ್ಕೊಂಡು ನಮಗ್ ಬುದ್ಧಿವಾದ ಹೇಳಿ ಮುನ್ನಡ್ಸಲ್ಲ. ಮುಂದೆ ಹೋದ್ಮೇಲೆ ನಿಮ್ಮನ್ನ ನೀವೇ ಹಚ್ಕೊಂಡು ನೀವು ನಡಿಬೇಕಾಗಿ ಬರುತ್ತೆ. ಇಷ್ಟ ಹೇಳಿ ಈ ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದಗಳು.